ಈಗಾಗಲೇ ಈ ಕರ್ನಾಟಕದಲ್ಲಿ ನಡೀತಾ ಇರುವಂತ ಉಪಚುನಾವಣೆಯನ್ನ ನೋಡ್ತಾ ಇದ್ವಿ. ಹಾಗೆ ವಯನಾಡ್ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಉಪಚುನಾವಣೆಯ ನಿಟ್ಟಿನಲ್ಲಿ. ಸೊ ಈಗ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಪ್ರಿಯಾಂಕಾ ತ್ರಿಕೋನ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ವಯನಾಡು ಕ್ಷೇತ್ರ LDF ನಿಂದ ಸತ್ಯನ್ ಮೋಕೇರಿ, NDA ನಿಂದ ನವ್ಯ ಹರಿದಾಸ್, ಒಟ್ಟು 16 ಅಭ್ಯರ್ಥಿಗಳು ವಯನಾಡು ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭೀಕರ ಗುಡ್ಡ ಕುಸಿತ, ಪ್ರವಾಹದಿಂದ ನಲುಗಿರುವಂತ ಈ ವಯನಾಡು ಕ್ಷೇತ್ರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂತ ಈ ಕ್ಷೇತ್ರದಲ್ಲಿ ಈಗ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಈಗ ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ರು. ಸೊ ಸಹೋದರ ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರ. ಸೊ ರಾಯಬೇರಲ್ಲಿ ವಯನಾಡಿನಿಂದ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು. ರಾಯಬೇರಲ್ಲಿ ಆಯ್ಕೆ ಮಾಡಿಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಇಲ್ಲಿ 3.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಹಾಗೆ 2019 ಚುನಾವಣೆಯಲ್ಲಿ 4.3 ಲಕ್ಷಗಳ ಅಂತರದಿಂದ ಗೆದ್ದಿದ್ರು. ಜೊತೆಗೆ ಮೊನ್ನೆ ನಡೆದಿತ್ತಲ್ಲ ಪ್ರಾಕೃತಿಕ ವಿಕೋಪ, ಅದರಿಂದ ವಯನಾಡು ಜನತೆ ಅಂತೂ ಕಂಗೆಟ್ಟು ಹೋಗಿದ್ದಾರೆ. ಸೊ ಇವತ್ತು ಈ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ ಕೂಡ ವಯನಾಡಿನಲ್ಲಿ ಯಾವ ರೀತಿಯಾಗಿದೆ ಎಲೆಕ್ಷನ್ ಮೂಡಿದೆ. ಕೇವಲ ಇದಿಷ್ಟೇ ಅಲ್ಲ, ಜಾರ್ಖಂಡ್ ವಿಧಾನಸಭೆ ಇವತ್ತು ಅಲ್ಲಿಯೂ ಕೂಡ ಎಲೆಕ್ಷನ್ ನಡೀತಾ ಇದೆ. ಮೊದಲ ಹಂತ ಫಸ್ಟ್ ಫೇಸ್ ಅಲ್ಲಿ 43 ಕ್ಷೇತ್ರಗಳು. ಇನ್ನು ರಾಜಸ್ಥಾನದಲ್ಲಿ 7, ಪಶ್ಚಿಮ ಬಂಗಾಳದಲ್ಲಿ 6, ಅಸ್ಸಾಂನ 5, ಬಿಹಾರದ 4, ಮಧ್ಯಪ್ರದೇಶದ 2 ಕ್ಷೇತ್ರಗಳಿಗೆ ಇಲ್ಲಿ ಬೈ ಎಲೆಕ್ಷನ್. ಛತ್ತೀಸ್ಗಢ, ಗುಜರಾತ್, ಕೇರಳ, ಮೇಘಾಲಯದಲ್ಲಿ ತಲಾ ಒಂದೊಂದು ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಕೆಲವೊಂದು ಕಡೆ ಲೋಕಸಭಾ ಕ್ಷೇತ್ರಗಳಿಗೆ, ಮತ್ತೊಂದಷ್ಟು ಕಡೆ ವಿಧಾನಸಭಾ ಕ್ಷೇತ್ರಗಳಿಗೆ. ಕರ್ನಾಟಕ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ನೋಡಿ. ಕರ್ನಾಟಕದಲ್ಲಿ 3, ಬಿಹಾರ 4, ಮಧ್ಯಪ್ರದೇಶ 2, ಛತ್ತೀಸ್ಗಢ, ಗುಜರಾತ್ ಅಲ್ಲಿ ತಲಾ 1 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದ್ರೆ, ಕೇರಳದಲ್ಲಿ 1 ಕ್ಷೇತ್ರದಲ್ಲಿ, ಅದು ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂಥ ವಯನಾಡು ಲೋಕಸಭಾ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ 23ನೇ ತಾರೀಕು. ಇಲ್ಲಿ ನಾಗೇಂದ್ರ ಬಾಬು, ನೀವು ಕೂಡ ಅಲ್ಲಿ ಹೋಗಿದ್ರಿ, ವಯನಾಡು ರಿಪೋರ್ಟ್ ಕೂಡ ಮಾಡಿದ್ರಿ. ಜೊತೆಗೆ ಈಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಮಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಈಗಾಗಲೇ ಈ ಕರ್ನಾಟಕದಲ್ಲಿ ನಡೀತಾ ಇರುವಂತ ಉಪಚುನಾವಣೆಯನ್ನ ನೋಡ್ತಾ ಇದ್ವಿ. ಹಾಗೆ ವಯನಾಡ್ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಉಪಚುನಾವಣೆಯ ನಿಟ್ಟಿನಲ್ಲಿ. ಸೊ ಈಗ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಪ್ರಿಯಾಂಕಾ ತ್ರಿಕೋನ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ವಯನಾಡು ಕ್ಷೇತ್ರ LDF ನಿಂದ ಸತ್ಯನ್ ಮೋಕೇರಿ, NDA ನಿಂದ ನವ್ಯ ಹರಿದಾಸ್, ಒಟ್ಟು 16 ಅಭ್ಯರ್ಥಿಗಳು ವಯನಾಡು ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭೀಕರ ಗುಡ್ಡ ಕುಸಿತ, ಪ್ರವಾಹದಿಂದ ನಲುಗಿರುವಂತ ಈ ವಯನಾಡು ಕ್ಷೇತ್ರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂತ ಈ ಕ್ಷೇತ್ರದಲ್ಲಿ ಈಗ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಈಗ ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ರು. ಸೊ ಸಹೋದರ ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರ. ಸೊ ರಾಯಬೇರಲ್ಲಿ ವಯನಾಡಿನಿಂದ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು. ರಾಯಬೇರಲ್ಲಿ ಆಯ್ಕೆ ಮಾಡಿಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಇಲ್ಲಿ 3.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಹಾಗೆ 2019 ಚುನಾವಣೆಯಲ್ಲಿ 4.3 ಲಕ್ಷಗಳ ಅಂತರದಿಂದ ಗೆದ್ದಿದ್ರು. ಜೊತೆಗೆ ಮೊನ್ನೆ ನಡೆದಿತ್ತಲ್ಲ ಪ್ರಾಕೃತಿಕ ವಿಕೋಪ, ಅದರಿಂದ ವಯನಾಡು ಜನತೆ ಅಂತೂ ಕಂಗೆಟ್ಟು ಹೋಗಿದ್ದಾರೆ. ಸೊ ಇವತ್ತು ಈ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ ಕೂಡ ವಯನಾಡಿನಲ್ಲಿ ಯಾವ ರೀತಿಯಾಗಿದೆ ಎಲೆಕ್ಷನ್ ಮೂಡಿದೆ. ಕೇವಲ ಇದಿಷ್ಟೇ ಅಲ್ಲ, ಜಾರ್ಖಂಡ್ ವಿಧಾನಸಭೆ ಇವತ್ತು ಅಲ್ಲಿಯೂ ಕೂಡ ಎಲೆಕ್ಷನ್ ನಡೀತಾ ಇದೆ. ಮೊದಲ ಹಂತ ಫಸ್ಟ್ ಫೇಸ್ ಅಲ್ಲಿ 43 ಕ್ಷೇತ್ರಗಳು. ಇನ್ನು ರಾಜಸ್ಥಾನದಲ್ಲಿ 7, ಪಶ್ಚಿಮ ಬಂಗಾಳದಲ್ಲಿ 6, ಅಸ್ಸಾಂನ 5, ಬಿಹಾರದ 4, ಮಧ್ಯಪ್ರದೇಶದ 2 ಕ್ಷೇತ್ರಗಳಿಗೆ ಇಲ್ಲಿ ಬೈ ಎಲೆಕ್ಷನ್. ಛತ್ತೀಸ್ಗಢ, ಗುಜರಾತ್, ಕೇರಳ, ಮೇಘಾಲಯದಲ್ಲಿ ತಲಾ ಒಂದೊಂದು ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಕೆಲವೊಂದು ಕಡೆ ಲೋಕಸಭಾ ಕ್ಷೇತ್ರಗಳಿಗೆ, ಮತ್ತೊಂದಷ್ಟು ಕಡೆ ವಿಧಾನಸಭಾ ಕ್ಷೇತ್ರಗಳಿಗೆ. ಕರ್ನಾಟಕ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ನೋಡಿ. ಕರ್ನಾಟಕದಲ್ಲಿ 3, ಬಿಹಾರ 4, ಮಧ್ಯಪ್ರದೇಶ 2, ಛತ್ತೀಸ್ಗಢ, ಗುಜರಾತ್ ಅಲ್ಲಿ ತಲಾ 1 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದ್ರೆ, ಕೇರಳದಲ್ಲಿ 1 ಕ್ಷೇತ್ರದಲ್ಲಿ, ಅದು ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ.
ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂಥ ವಯನಾಡು ಲೋಕಸಭಾ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ 23ನೇ ತಾರೀಕು. ಇಲ್ಲಿ ನಾಗೇಂದ್ರ ಬಾಬು, ನೀವು ಕೂಡ ಅಲ್ಲಿ ಹೋಗಿದ್ರಿ, ವಯನಾಡು ರಿಪೋರ್ಟ್ ಕೂಡ ಮಾಡಿದ್ರಿ. ಜೊತೆಗೆ ಈಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಮಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಈಗಾಗಲೇ ಈ ಕರ್ನಾಟಕದಲ್ಲಿ ನಡೀತಾ ಇರುವಂತ ಉಪಚುನಾವಣೆಯನ್ನ ನೋಡ್ತಾ ಇದ್ವಿ. ಹಾಗೆ ವಯನಾಡು ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಉಪಚುನಾವಣೆಯ ನಿಟ್ಟಿನಲ್ಲಿ. ಸೊ ಈಗ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಪ್ರಿಯಾಂಕಾ ತ್ರಿಕೋನ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ವಯನಾಡು ಕ್ಷೇತ್ರ LDF ನಿಂದ ಸತ್ಯನ್ ಮೋಕೇರಿ, NDA ನಿಂದ ನವ್ಯ ಹರಿದಾಸ್, ಒಟ್ಟು 16 ಅಭ್ಯರ್ಥಿಗಳು ವಯನಾಡು ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭೀಕರ ಗುಡ್ಡ ಕುಸಿತ, ಪ್ರವಾಹದಿಂದ ನಲುಗಿರುವಂತ ಈ ವಯನಾಡು ಕ್ಷೇತ್ರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂಥ ಈ ಕ್ಷೇತ್ರದಲ್ಲಿ ಈಗ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಈಗ ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ರು. ಸೊ ಸಹೋದರ ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ. ಸೊ ರಾಯಬೇರಲ್ಲಿ ವಯನಾಡಿನಿಂದ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು. ರಾಯಬೇರಲ್ಲಿ ಆಯ್ಕೆ ಮಾಡಿಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಇಲ್ಲಿ 3.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಹಾಗೆ 2019ರ ಚುನಾವಣೆಯಲ್ಲಿ 4.3 ಲಕ್ಷಗಳ ಅಂತರದಿಂದ ಗೆದ್ದಿದ್ರು. ಜೊತೆಗೆ ಮೊನ್ನೆ ನಡೆದಿತ್ತಲ್ಲ ಪ್ರಾಕೃತಿಕ ವಿಕೋಪ, ಅದರಿಂದ ವಯನಾಡು ಜನತೆ ಅಂತೂ ಕಂಗೆಟ್ಟು ಹೋಗಿದ್ದಾರೆ. ಸೊ ಇವತ್ತು ಈ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ ಕೂಡ ವಯನಾಡಿನಲ್ಲಿ ಯಾವ ರೀತಿಯಾಗಿದೆ ಎಲೆಕ್ಷನ್ ಮೂಡಿದೆ. ಕೇವಲ ಇದಿಷ್ಟೇ ಅಲ್ಲ, ಜಾರ್ಖಂಡ್ ವಿಧಾನಸಭೆ ಇವತ್ತು ಅಲ್ಲಿಯೂ ಕೂಡ ಎಲೆಕ್ಷನ್ ನಡೀತಾ ಇದೆ. ಮೊದಲ ಹಂತ ಫಸ್ಟ್ ಫೇಸ್ ಅಲ್ಲಿ 43 ಕ್ಷೇತ್ರಗಳು. ಇನ್ನು ರಾಜಸ್ಥಾನದಲ್ಲಿ 7, ಪಶ್ಚಿಮ ಬಂಗಾಳದಲ್ಲಿ 6, ಅಸ್ಸಾಂನ 5, ಬಿಹಾರದ 4, ಮಧ್ಯಪ್ರದೇಶದ 2 ಕ್ಷೇತ್ರಗಳಿಗೆ ಇಲ್ಲಿ ಬೈ ಎಲೆಕ್ಷನ್. ಛತ್ತೀಸ್ಗಢ, ಗುಜರಾತ್, ಕೇರಳ, ಮೇಘಾಲಯದಲ್ಲಿ ತಲಾ ಒಂದೊಂದು ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಕೆಲವೊಂದು ಕಡೆ ಲೋಕಸಭಾ ಕ್ಷೇತ್ರಗಳಿಗೆ, ಮತ್ತೊಂದಷ್ಟು ಕಡೆ ವಿಧಾನಸಭಾ ಕ್ಷೇತ್ರಗಳಿಗೆ. ಕರ್ನಾಟಕ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ನೋಡಿ. ಕರ್ನಾಟಕದಲ್ಲಿ 3, ಬಿಹಾರ 4, ಮಧ್ಯಪ್ರದೇಶ 2, ಛತ್ತೀಸ್ಗಢ, ಗುಜರಾತ್ನಲ್ಲಿ ತಲಾ 1 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದ್ರೆ, ಕೇರಳದಲ್ಲಿ 1 ಕ್ಷೇತ್ರದಲ್ಲಿ, ಅದು ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂಥ ವಯನಾಡು ಲೋಕಸಭಾ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ 23ನೇ ತಾರೀಕು. ಇಲ್ಲಿ ನಾಗೇಂದ್ರ ಬಾಬು, ನೀವು ಕೂಡ ಅಲ್ಲಿ ಹೋಗಿದ್ರಿ, ವಯನಾಡು ರಿಪೋರ್ಟ್ ಕೂಡ ಮಾಡಿದ್ರಿ. ಜೊತೆಗೆ ಈಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಮಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಈಗ ಮತದಾನ ಮಾಡಲು ಬಂದಿದ್ದಾರೆ 70 ವರ್ಷದ ಮಹಿಳೆ, ವೀಲ್ ಚೇರ್ ಮೇಲೆ ಮಾದರಿ ಮಹಿಳೆ ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ. ತೋರಣಗಲ್ಲಿನ ಜನತಾ ಕಾಲೋನಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ 70 ವರ್ಷದ ವೃದ್ಧೆಯೊಬ್ಬರು ವೀಲ್ ಚೇರ್ ನಲ್ಲಿ ಬಂದಿದ್ದಾರೆ. ಆ ಮೂಲಕ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಏನ್ ಸರ್, ವೀಲ್ ಚೇರ್ ಮೇಲೆ ಬಂದ್ಬಿಟ್ರೆ ಅದೇನು ಮಾದರಿನೇ ಅದು ನೋಡಿ. ಅವರ ಆಸಕ್ತಿ ನೋಡಿ. ನಾವು ಇವತ್ತು ಬೆಳಗ್ಗೆ 8 ಗಂಟೆ ಆದ್ರೂ ಎದ್ದೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಎಷ್ಟೋ ಜನ ಅಮ್ಮ